ರೆಟಲ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಭಿಮಾನಿಯ ಆರೋಗ್ಯವನ್ನ ಕೆಜಿಎಫ್ ಸ್ಟಾರ್ ಯಶ್ ವಿಚಾರಿಸಿದ್ದಾರೆ. ಶಿವಮೊಗ್ಗದ ಎಸ್ ಫ್ಯಾನ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಸುನಿಲ್ ಕುಮಾರ್ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಆರೋಗ್ಯ ವಿಚಾರಿಸಿ ಅಭಿಮಾನಿಗೆ ಯಶ್ ಧೈರ್ಯ ತುಂಬಿದ್ದಾರೆ. ಸುನಿಲ್ ಕಳೆದ 4-5 ತಿಂಗಳಿನಿಂದ ರೆಕ್ಟಲ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಭಗವಂತನಿಗೆ ಪ್ರಾರ್ಥಿಸೋಣ, ಧೈರ್ಯ ಕಳೆದುಕೊಳ್ಳಬೇಡ ಎಂದು ಯಶ್ ಮಾತನಾಡಿದ್ದಾರೆ. ವಿಷಯ ಇವತ್ತು ಗೊತ್ತಾಯಿತು, ತಕ್ಷಣ ಮಾತನಾಡಿದ್ದೇನೆ. ಹೋಪ್ ಕಳೆದುಕೊಳ್ಳುವುದು ಬೇಡ, ಧೈರ್ಯವಾಗಿರಿ ಎಂದು ಹಾಸಿಗೆ ಹಿಡಿದಿರುವ ಅಭಿಮಾನಿಗೆ ಯಶ್ ಧೈರ್ಯದ ಮಾತುಗಳನ್ನು ಆಡಿದ್ದಾರೆ. ಬಾಸ್ ನಮಸ್ಕಾರ. ನಮಸ್ತೆ. ಆರಾಮಿದ್ದೀರಾ ಬಾಸ್? ಆರಾಮಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬ ಖುಷಿ ಆಯ್ತು ನೀವು ಫೋನ್ ಮಾಡಿದ್ದು. ಏನಾಯ್ತು? ಏನಾಯ್ತು? ಯಾವಾಗಿಂದ ಗೊತ್ತಾಯ್ತು? ನೋಡ್ಕೊಂಡಿಲ್ವಾ? ಗೊತ್ತಾಗಿಲ್ವಾ? ಅಂದರೆ ಪೈಲ್ಸ್ ಥರ ಆಗಿತ್ತು. ಒಂದೆರಡು ಹಾಸ್ಪಿಟ್ಲಲ್ಲಿ ತೋರಿಸಿದ್ದೆ, ಅವರು ಪೈಲ್ಸ್ ಅಂತಾನೆ ಡಿಕ್ಲೇರ್ ಮಾಡಿದ್ರು. ಅದು ರೆಕ್ಟಲ್ ಕ್ಯಾನ್ಸರ್ ಅಂತಾನೆ ಗೊತ್ತಾಗಲಿಕ್ಕೆ 3 ತಿಂಗಳು ತಗೊಂತು. ಅಷ್ಟರೊಳಗೆ ಎಲ್ಲ ಸ್ಪ್ರೆಡ್ ಆಗಿತ್ತು. ಡಯಾಗ್ನೋಸ್ ಆಗುವಷ್ಟರಲ್ಲಿ ಲೇಟ್ ಆಗೋಯ್ತಾ? ಅದು ಐಡೆಂಟಿಫೈ ನಾವು ಯಾವುದೇ ಒಂದು ಇದನ್ನು ಕಳಿಸ್ಲಿಕ್ಕೂ 15 ದಿವಸ 20 ದಿವಸ ಟೈಮ್ ತಗೊಳ್ಳೋರು ಆ ಟೆಸ್ಟಿಗೆ. ಅಷ್ಟರೊಳಗೆ ಬಾಡಿ ಫುಲ್ಲು ಹರಡ್ಬಿಟ್ಟಿತ್ತು. ಈಗ 4th ಸ್ಟೇಜಲ್ಲಿ ಇದ್ದೀನಿ. ನಿಮ್ಮನ್ನು ನೋಡಬೇಕು ಅನ್ನಿಸ್ತಿದೆ. ಮನೆಯವರೆಲ್ಲ ಇದಾರೆ ಅಲ್ಲೇ? ವೈಫ್ ಇದ್ದಾಳೆ. ಯಶು ನಮಸ್ತೆ. ನಮಸ್ತೆ ಅಮ್ಮ. ಯಶು ಎಲ್ಲಿ ಶಿವಮೊಗ್ಗಲ್ಲ ಇದ್ದೀರಾ? ನೀವೇನ್ ಮಾಡ್ತಿದ್ರ? ನಿಮ್ದು ಯಾವ ಊರು? ಅಲ್ಲೇನಾ? ಏನಿಲ್ಲ, ದೇವರಿದ್ದಾನೆ, ನೋಡೋಣ ಸುಮ್ಮನೆ. ಹೇಳಿದ್ರು ಕೀಮೋ ಮಾಡ್ತಾ ಇದಾರೆ ಅಂತ. ನಮ್ರತ ಅಂತ ಅವರೇ ನೋಡ್ತಾ ಇದ್ದಾರೆ. ಅದು ನೀವು ಒಪ್ಪಿಟ್ಕೋಬೇಕು ಅಲ್ವಾ? ಎಲ್ಲಾನು ಈಗ ಯಾವ ಸ್ಟೇಜು ಏನು ಅದು ಅವ್ರ ಡಾಕ್ಟರ್ ಕೆಲಸ. ಬಟ್ ನಮ್ಗೆ ಮನುಷ್ಯನ ನಮ್ ಕರ್ತವ್ಯ ನಾವ್ ಮಾಡ್ಬೇಕು. ಒಪ್ಪಿಟ್ಕೊಂಡು ಏನ್ ಮಾಡ್ಬೇಕು ಅಂತ. ಈ ಸರಿ ತುಂಬಾ ಹೋಪ್ ಇಟ್ಕೊಂಡಿದ್ವಿ, ಟಾಕ್ಸಿಕ್ ಏನೇನೋ ಮಾಡ್ಬೇಕು ಅಂತ. ನಾನೇ ಅದೆಲ್ಲ ಬಿಡಿ, ಅದೆಲ್ಲ ಬಿಡಪ್ಪ. ಸಿನಿಮಾದೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ. ಅದ್ ಬರುತ್ತೆ ಹೋಗುತ್ತೆ ಲೈಫಲ್ಲಿ. ನಿಮ್ಗಳ ಲೈಫ್ ನೋಡ್ಬೇಕು ಯಾವಾಗ್ಲೂ. ನಾನು ಅದೇ ಹೇಳೋದು, ಹೆಲ್ತ್ ನೋಡ್ಕೋಬೇಕು. ಗೊತ್ತಾಗ್ಬಿಡಿ ಯಾರಿಗೂ ಏನು ಅಂತ ಹೇಳಕ್ಕಾಗಲ್ಲ ಅದು. ಬಟ್ ಓಕೆ, ನಮ್ ಕರ್ತವ್ಯ ನಾವ್ ಮಾಡ್ಬೇಕು. ಒಪ್ಪಿಟ್ಕೊಂಡು ಕರೆಕ್ಟಾಗಿ ಏನ್ ಹೇಳ್ತಾರೆ ಟ್ರೀಟ್ಮೆಂಟ್ ಅದನ್ನೆಲ್ಲ ನೀವು ಮಾಡಿ. ಇಲ್ಲ, ಅದು ಟ್ರೀಟ್ಮೆಂಟ್ ಎಲ್ಲ ತಗೋತಾ ಇದ್ದೀನಿ. ಆಪರೇಷನ್ ಕೂಡ ಆಗಿದೆ ಇಲ್ಲಿ ಹೊಟ್ಟೆಲಿ. 6-8 ಕೀಮೋ ಆದ್ಮೇಲೆ ಅದೇಗೇನು ಆಪರೇಷನ್ ಆಗ್ಬೇಕು. ಹಾಗಾಗಿ HCGಲೆಲ್ಲ ತೋರಿಸಿದ್ವಿ. ಅದ್ ಮುಗಿಸ್ಕೊಂಡು ಇವಾಗ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಮೇಲೂ ಇದೆಲ್ಲ ನಿಮ್ಗಳಿಗೆ ಪ್ರಾಸೆಸ್ ಆಗುವಷ್ಟರಲ್ಲಿ ಊರುಗಳಿಂದ ಬೆಂಗಳೂರಿಗೆ ಬಂದು ಇಷ್ಟ ಟೈಮ್ ಆಗ್ಬಿಡುತ್ತೆ. ಅಂದ್ರೆ ಯಾವುದೇ ರಿಪೋರ್ಟ್ ಆದ್ರೂ HCGಗೆ ಹೋಗ್ತಾ ಇತ್ತು. ಹಾಗಾಗಿ ನಾವು ಅಲ್ಲಿಗೆ ಹೋಗ್ಬಿಟ್ವಿ. ಅಂದ್ರೆ ರಿಪೋರ್ಟ್ ಬರೋದೇ 15 ದಿವಸ 20 ದಿವಸ ಆಗೋದು HCG. ಸೊ ಅದು ಟೈಮ್ ಆಗೋಷ್ಟೊತ್ತಿಗೆನೆ ಅದು ಹರಡ್ಬಿಡೋದು. ಹಾಗಾಗಿ HCGಗೆನೆ ಹೋಗೋಣ. ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇತ್ತು. ಹಾಗಾಗಿ ಮನೇಲಿ ಸೈಟ್ ಅವೆಲ್ಲ ಮಾರ್ಕೊಂಡು ಏನೋ ಒಂದು ಮಾಡಿದ್ರು ಅಣ್ಣ ಎಲ್ಲ. ಸೊ ಹೆಂಗೋ ನಡೀತು. ಮತ್ತೆ ಅಲ್ಲಿ ಯಾರು ಇರ್ಲಿಲ್ಲ, ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದ್ರು. ಎಷ್ಟು ಜನ ಮಕ್ಕಳು ನೀವು? ನಾವು 3 ಜನ ಗಂಡು ಮಕ್ಕಳು. ಅಪ್ಪ ಅಮ್ಮ? ಅಪ್ಪ ಇಲ್ಲ, ಅಮ್ಮ ಇದ್ದಾರೆ. ನಾನು ಇವತ್ತು ಗೊತ್ತಾಯ್ತು ನನಗೆ. ನಮ್ ರಾಕಿ ಹೇಳ್ದ, ನಿನ್ನೆ ಗೊತ್ತಾಯ್ತು. ಇವತ್ತಿರ್ಲಿ, ನಾನು ಹೊರಗಡೆ ಇದ್ದೀನಿ, US ಅಲ್ಲಿ ಇದ್ದೀನಿ. ಏನು ಮನ್ಸಿಗೆ ಏನು ಇದ್ ಮಾಡ್ಕೊಳ್ಳೋದು, ಈಗ ದೇವ್ರ ಪ್ರಾರ್ಥನೆ ಮಾಡ್ಬೇಕಷ್ಟೇ. ಇದು ಏನ್ ಮಾತಾಡ್ಬೇಕು ಗೊತ್ತಾಗ್ತಿರ ಚಿನ್ನ. ಓಕೆ, ನೀನು ಹೆಲ್ತ್ ನೋಡ್ಕೊಳ್ಳಿ. ಹಂಗಾಗಿ ನಿಮ್ಮನ್ನು ನೋಡೋಣ ಅನ್ನಿಸ್ತು.
ಆಯ್ತು, ನನ್ ನೋಡೋದಕ್ಕೂ ಫಸ್ಟ್ ಸ್ಟೇಜ್ಗೂ ಹಂಗೆಲ್ಲ ಯೋಚನೆ ಮಾಡಬಾರ್ದು. ಆಯ್ತು, ನಾನ್ ನೋಡ್ಬೇಕು, ನಾನ್ ಖುಷಿಯಾಗಿ ಮಾತಾಡ್ತಾ ಇದ್ದೀನಿ, ಹೋಪ್ ಇಟ್ಕೋಬೇಕು ಲೈಫಲ್ಲಿ. ಓಕೆ, ನೋಡೋಣ, ಏನೇನೋ ಆಗುತ್ತೆ, ಮಿರಾಕಲ್ಗಳು ಇದಾಗುತ್ತೆ ಅಂತ ನಮ್ಗೆ ಗೊತ್ತಿತ್ತಾ? ಇಲ್ಲ ತಾನೆ. ಅದೇನೆ ಒಂದೆರಡು ಹಾಸ್ಪಿಟ್ಲಲ್ಲಿ ಫೈಲ್ಸ್ ಅಂತಾನೆ ಡಿಕ್ಲೇರ್ ಆಯಿತು. ಹ್ಮ್ ಆಮೇಲೆ ಒಂದು ಹಾಸ್ಪಿಟ್ಲಲ್ಲಿ ಮಾತ್ರ ಅದು ಐಡೆಂಟಿಫೈ ಮಾಡಿದ್ರು ಇದು ಇದೆ ಅಂತ. ಆಮೇಲೆ ಅದು ಟೆಸ್ಟ್ಗಳು ಮಾಡಿಸೋಷ್ಟೊತ್ತಿಗೆ ಒಂದೊಂದು ಟೆಸ್ಟು 15 ದಿವಸ 20 ದಿವಸ ತಗೊಳ್ಳೋದು. ಮತ್ತು ಕ್ರಿಯೇಟಿನ್ ಜಾಸ್ತಿ ಆಗಿ 6 ಸ್ಟೆಂಟ್ ಆಯಿತು ಕಿಡ್ನಿದು. ಅಷ್ಟರೊಳಗೆ ಅದು ಹರಡ್ಬಿಟ್ಟಿತ್ತಾನೆ. ಈಗ ಅದೊಂದು ಗೊತ್ತಾಗುವಷ್ಟರಲ್ಲಿ ಮೇನ್ ಎಲ್ಲರೂ ಸ್ಕ್ಯಾನ್ಗಳು ಮಾಡ್ಕೊತಾ ಇರ್ಬೇಕನ್ಸುತ್ತೆ. ಈಗ ನಾವು ತಿನ್ನೋ ಊಟಗಳು ಏನ್ರಲ್ಲಿ ಏನೇನಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮನುಷ್ಯನ್ಗೆ. ಎಲ್ಲ ಫುಡ್ಡು ನೀರಿಂದ ಪ್ರಾಬ್ಲಮ್ ಅಣ್ಣ. ಭಾರಿ ಕಾಮನ್ ಆಗ್ಬಿಟ್ಟಿದೆ ಈಗ. ಏನೋ ಯಾವಾಗ್ಲೂ ಯಾರಿಗೋ ಒಂದ್ಸಲ ಬರುತ್ತೆ ಅನ್ನೋ ತರ ಅಲ್ಲ ಈಗ. ನೋಡ್ತಾ ಇದ್ರೆ ಎಷ್ಟು ಜನ ಗೊತ್ತಿರೋರಿಗೆ ಮತ್ತೆ ಹೆರಿಡಿಟಿನೂ ಇತ್ತಣ್ಣ ಇದು. ಅದೇ ಈಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.